ಬಹಳ ದಿನಗಳಿಂದ ಹುಡುಕ್ತಾ ಇದೆ. ಅಂದರೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಸಿನಿಮಾ, ಸೀರಿಯಲ್ ಅನ್ನೋ ಬ್ಯುಸಿಯಲ್ಲಿದ್ದರು ಹಿರಿಯ ನಟಿ ಅಭಿನಯ ಮೇಡಮ್. ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನ ಹಮ್ಮಿಕೊಂಡಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಚಿತ್ರೋದ್ಯಮ ಸಂಕಷ್ಟದಲ್ಲಿದೆ. ಸೊ ಎಲ್ಲವೂ ಒಳಿತಾಗಬೇಕು ಅನ್ನೋ ಕಾರಣಕ್ಕೆ ಒಂದು ವಿಶೇಷವಾದಂಥ ಪೂಜೆ ಮಾಡಿದರು. ಈಗ ನನ್ನೊಟ್ಟಿಗೆ ಅಭಿನಯ ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸುಮಾರು ದಿನಗಳಿಂದ ನಮ್ಮ ಸಂಪರ್ಕಕ್ಕೆ, ಅಂದರೆ ಯೂಶ್ವಲಿ ಎಲ್ಲ ಕಡೆ ಕಾಣಿಸ್ಕೊಳ್ಳಲ್ಲ ನೀವು. ಸೊ ಈ ಒಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ್ದು ಎಷ್ಟು ಖುಷಿ ಅಥವಾ ಎಷ್ಟು ಸಾರ್ಥಕ ಅನ್ನಿಸ್ತು ಅನ್ನುವಂಥದ್ದು? ಶ್ರೀಯುತ ದೊಡ್ಡಣ್ಣ ಅವರು, ರಾಕ್ಲೈನ್ ವೆಂಕಟೇಶ್ ಅವರು ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಚಿತ್ರರಂಗ ಏಳಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ಖಂಡಿತ ಆಗುತ್ತೆ. ಯಾಕೆಂದರೆ ಪೂಜೆ ಮಾಡಿ ಸ್ವಾಮಿಗಳೇ ಹೇಳಿದ್ದಾರೆ, ಇನ್ನು ಮುಂದೆ ನಿಮ್ಮಲ್ಲಿ ಏನೇನು ತೊಡರುಗಳಿದೆ ಎಲ್ಲ ಹೋಗಿ ಒಳ್ಳೆಯದಾಗುತ್ತೆ. ನಾನು ಸಂತೋಷ ಅಂದರೆ ತುಂಬ ಖುಷಿಯಾಗಿದ್ದೀನಿ ನಾನು ಅಂತ ಅವರು ದೇವರು ಸ್ವಾಮಿಗಳು ಹೇಳಿದ್ದಾರೆ. ಅದನ್ನು ಕೇಳಿ ಅಂತೂ ಇನ್ನೂ ತುಂಬ ಖುಷಿಯಾಯಿತು. ಆಮೇಲೆ ತುಂಬ ವರ್ಷಗಳಾದಮೇಲೆ ಎಲ್ಲ ಕಲಾವಿದರು, ಅಂದರೆ ಎಲ್ಲ ಸೇರ್ತಾ ಇರ್ತೀವಿ ನನ್ನ ಫಂಕ್ಷನಲ್ಲಿ, ಅದಲ್ಲ ಇದು ಪೂಜೆ ಆದಾಗ ಎಲ್ಲ ಕಲಾವಿದರು ಬರ್ತಾರಲ್ಲ, ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಇನ್ನು ಮುಂದೆ ನಮ್ಮ ಚಿತ್ರರಂಗ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಅಲ್ಲ, ಚಿತ್ರರಂಗ ಚೆನ್ನಾಗಿದೆ, ಬಟ್ ಇನ್ನೂ ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್ ಜಿ, ನಿಮ್ಮನ್ನು ನಾವು ಅಪ್ಪಾಜಿ ಕಾಲದಿಂದನೂ ಇವತ್ತಿನ ಯಂಗ್ ಜನ್ರೇಷನ್ವರೆಗೂ ನೋಡ್ಕೊಂಡು ಬಂದಿದ್ದೀವಿ. ತುಂಬ ದಶಕಗಳ ಕಾಲ ನೀವು ಬಿಗ್ ಸ್ಕ್ರೀನ್ ಮೇಲೆ ಮಿಂಚಿದವರು. ಸೊ ಅವತ್ತಿನ ಉದ್ಯಮ ಒಂಥರ ಸೊಂಪಾಗಿತ್ತು, ಇವತ್ತು ಸೊರಗ್ತಾ ಇದೆ. ಯಾಕಂದರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋಂಥದ್ದು. ಯಾಕಂದರೆ ಇವತ್ತು ಮೊಬೈಲ್ನಲ್ಲೇ ಡಿಜಿಟಲ್ ಯುಗ ಆಗಿರೋದ್ರಿಂದ ಎಲ್ಲರೂ ಕೂಡ OTT ಪ್ಲಾಟ್ಫಾರ್ಮಲ್ಲಿ ಸಿನಿಮಾ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ನೀವು ಅವತ್ತಿಂದ ಇವತ್ತಿನ ತನಕ ಜರ್ನಿನ ನೋಡಿದ್ದೀರಾ, ಸಿನಿಮಾ ಉದ್ಯಮನ ನೋಡಿದ್ದೀರಾ, ಏನು ಹೇಳ್ತೀರಾ ಪ್ರೇಕ್ಷಕರಿಗೆ ಅನ್ನೋಂಥದ್ದು? ಅಲ್ಲ, ನೀವೇ ಹೇಳಿದಾಗೆ OTT, ಅಮೆಝಾನು ಈ ಥರ ಎಲ್ಲ ಆ ಥರ ಬಂದು ಜನಗಳು ಸಿನಿಮಾನ ಇಲ್ಲೇ ನೋಡ್ತಾರೆ, ಸೀರಿಯಲ್ಗಳು ನೋಡ್ತಾ ಕೂತ್ಬಿಡ್ತಾರೆ. ಸೊ ಅದ್ರ ಮಧ್ಯೆನೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ನಮ್ಮ ಕನ್ನಡ ಚಿತ್ರರಂಗದಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ, ನೋಡ್ತಾ ಇದ್ದಾರೆ. ಇನ್ನು ಮುಂದೇನೂ ಅದು ಮುಂದರಿಬೇಕು. ಇದು ಈ ಒಂದು ಬೆಳವಣಿಗೆ ಯಾಕಾಯಿತು ಗೊತ್ತಿಲ್ಲ, OTTನಲ್ಲಿ ಸಿನಿಮಾಗಳೆಲ್ಲ ಬರೋದು. ಯಾಕಂದರೆ ಮನೆಯಲ್ಲೇ ಕೂತು ಅಯ್ಯೋ ಸಿನಿಮಾ ನೋಡೋಣ, ಅಲ್ಲೇ ಯಾಕೆ ಹೋಗೋಣ ಅನ್ನೋ ಥರ ಇತ್ತು. ಇನ್ನು ಮುಂದೆ ಈಗ ಭೀಮಾ ಚೆನ್ನಾಗಿದೆಯಂತೆ. ಸೊ ಹಾಗಾಗಿ ಇನ್ನು ಮುಂದೆನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, ಅಂದರೆ ಕಲಾವಿದರು ಅಂದರೆ ಒಂದು ಕುಟುಂಬ ಅಂತಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಏನೇ ಕಷ್ಟ ಬರಲಿ ಜೊತೆಯಾಗಿರಬೇಕು, ಸುಖ ಬರಲಿ ಒಟ್ಟಿಗೆ ಇರಬೇಕು ಅನ್ನುವಂಥದ್ದು. ಬಟ್ ಇವತ್ತು ದರ್ಶನ್ ಅವರು ಜೈಲಲ್ಲಿ ಇರೋದ್ರಿಂದ ಇವರು ರಕ್ಲೇನ್ ಸರ್ ತುಂಬ ಹೇಳಿದ್ದಾರೆ, ಪಾಯಿಂಟ್ ಮಾಡಿ ಹೇಳಿದ್ದಾರೆ, ಇಲ್ಲ ಚಿತ್ರೋದ್ಯಮಕ್ಕೆ ಎಲ್ಲದಕ್ಕೂ ಸೇರಿಸಿನೇ ನಾನು ಮಾಡಿಸ್ತಾ ಇರೋಂಥ ಪೂಜೆ ಅಂತ. ಬಟ್ ಕೆಲವರು ಇಲ್ಲ, ಇದು ದರ್ಶನ್ ಅವ್ರಿಗೋಸ್ಕರನೇ ಮಾಡಿಸೋದು ಅಂತಾರೆ. ಚಿತ್ರರಂಗದವರಾಗಿ ನೀವು ಏನು ಹೇಳ್ತೀರಿ ಈ ಥರ ಎರಡೆರಡು ನಿಲುವು ಇಟ್ಕೊಂಡಿರುವಂಥ ಜನರಿಗೆ? ನಾನೊಂದು ಹೇಳ್ತೀನಿ, ಏನು ಹೇಳಿದ್ರಿ ನೀವು, ಬೇರೆ ಬೇರೆ ಅಭಿಪ್ರಾಯಗಳೆಲ್ಲ ಬರ್ತಾ ಇದೆ ಅಂತ. ಚಿತ್ರರಂಗದ ಪರ ಪೂಜೆ ಮಾಡಿಸುವಾಗ ದರ್ಶನ್ ಒಬ್ಬ ನಟ ಅಲ್ವಾ, ಆತ ಒಳ್ಳೆ ಚಿತ್ರರಂಗಕ್ಕೆ ಒಳ್ಳೆ ಕೊಡುಗೆನ ಕೊಡ್ತಾ ಇದ್ದಾರೆ. ಈಗ ಏನೋ ಒಂದು ಕ್ಷಣಿಕ ಕೆಟ್ಟ ಕಾಲ ಬಂದಿದೆ ಅನಿಸುತ್ತೆ, ಅದು ಮರೆ ಆಗುತ್ತೆ, ಅದು ಆದಷ್ಟು ಬೇಗ ಮರೆ ಆಗುತ್ತೆ. ಯಾಕಂದರೆ ಕಾನೂನು ಏನು ಹೇಳುತ್ತೆ ಅದ್ರ ಪ್ರಕಾರ ಆಗುತ್ತೆ. ಬಟ್ ದರ್ಶನ್ ಅಂತೂ ತುಂಬ ಒಳ್ಳೆ ಮನುಷ್ಯ. ಅವರು ಒಂದು ನಟ ಆಗಿದ್ದರಿಂದ ಅವ್ರ ಹೆಸರು ಹೇಳ್ಕೊಂಡು ನಾವು ಅಯ್ಯೋ ಒಳ್ಳೇದಾಗ್ಲಪ್ಪ, ನಮ್ಮ ನಟರಿಗೆಲ್ಲ ಒಳ್ಳೇದಾಗ್ಲಪ್ಪ, ಚಿತ್ರರಂಗದ ಬಗ್ಗೆನೇ ಒಳ್ಳೇದಾಗಲಿ ಅಂದಾಗ ಎಲ್ಲ ನಟ ನಟಿಯರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋದು ಒಂದಿದಲ್ವಾ, ನೀವೇ ಹೇಳ್ದಾಗೆ. ಸೊ ಹಾಗಾಗಿ ಇನ್ನು ಮುಂದೆ ಒಳ್ಳೇದಾಗುತ್ತೆ ರೀ. ಅದು ಏನು ಅಂತ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಸೊ ಅದು ಕೇಸು ನಡೀತಾ ಇರೋದ್ರಿಂದ ಒಳ್ಳೆ ಗೆದ್ದು ಬರ್ತಾರೆ ಅಂತ ನನ್ನ ಅಭಿಪ್ರಾಯ, ನಮ್ಮ ದರ್ಶನ್ ಸರ್. ಅಭಿನಯ ಮ್ಯಾಮ್, ಗೆಲುವಿನ ಹಾದಿಯಲ್ಲಿದ್ದಾಗ, ನಾವು ಉತ್ತುಂಗದಲ್ಲಿದ್ದಾಗ ಎಲ್ಲರೂ ನಮ್ಮ ಒಟ್ಟಿಗಿರ್ತಾರೆ, ಬಿದ್ದಾಗ ಎಲ್ಲರೂ ಒಂದು ಆಳಿಗೊಂದು ಕಲ್ಲು ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಇಲ್ಲ, ಇವಾಗಿಲ್ಲ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಇದ್ದೇನೆ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಹೌದು. ಈಗ ಸರಿ, ಅಭಿನಯ ಮೇಡಮ್ನ ನಾವು ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ, ನಮ್ಮ ಜನ್ರೇಷನ್ಸ್ ಅವರು. ಸೊ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡಬೇಕು, ಸೀರಿಯಲ್ಗಳಲ್ಲೂ ಅಭಿನಯಿಸಬೇಕು ಅಂತ. ಸೊ ಅಟ್ ಪ್ರೆಸೆಂಟ್ ಯಾವ್ಯಾವ ಸಿನಿಮಾ ಲೈನಪ್ಸ್ ಇದೆ, ಏನೇನು ಮಾಡ್ತಿದ್ರಿ ಕಾರ್ಯಗಳು ಅನ್ನುವಂಥದ್ದು? ನಾನು ಈಗ ಜನತಾ ಬಜಾರ್ ಅಂತ ಒಂದು ಸಿನಿಮಾ ಮಾಡಿದೆ, ಸಮರಸ ಅಂತ ಒಂದು ಮಾಡಿದ್ದೀನಿ. ಆ್ಯಂಡ್ ಪ್ರೆಸೆಂಟ್ ಈಗ ಸೀರಿಯಲಲ್ಲಿ ಬ್ರಹ್ಮಗಂಟು ಆ್ಯಂಡ್ ಶಾಂತಿ ನಿವಾಸ ಮಾಡ್ತಾಯಿದ್ದೀನಿ. ಸೊ ಬ್ಯುಸಿ ಆಗಿದ್ದೀನಿ ನಾನು. ಹೇಗಿದೆ ಮ್ಯಾಮ್ ಲೈಫು, ಸೂಪರಾ ಅಥವಾ ಹೇಗೆ ಅಂತ? ಮಧ್ಯಮ, ಚೆನ್ನಾಗಿದೆ, ಸೂಪರು ಅಲ್ಲ ಇದು ಅಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಇಟ್ಸ್ ನೈಸ್. ಈ ಕ್ಷಣ ನಿಮ್ಮನ್ನು ನೋಡಲಿಕ್ಕೆ ನಂಗೆ ಖುಷಿ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಸಾಕ್ಷಾತ್ ಲಕ್ಷ್ಮಿ ಅಂತಲೇ ರೆಡಿಯಾಗಿ ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡ್ರಿ. ಸೊ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ವರಮಹಾಲಕ್ಷ್ಮಿ ಅನ್ನುವಂಥದ್ದು? ನಾನು ಮಾಡ್ತೀನಿ, ಅಮ್ಮನ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಮೊದಲನೇದಾಗಿ ನಿಮಗೂ ಪ್ರೇಕ್ಷಕರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಲಾಸ್ಟ್ ಪ್ರಶ್ನೆ, ದೇವರು ದೈವದಲ್ಲಿ ನಂಬಿಕೆ ಇದೆಯಾ ಅಭಿನಯ ಮೇಡಮ್ಗೆ? ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಅಥವಾ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳೋದು, ಈ ಥರದ ಕೆಲಸಗಳನ್ನೆಲ್ಲ ಮಾಡ್ತಾರಾ ಅಭಿನಯ ಮೇಡಮ್ ಜಿ? ತುಂಬ ತುಂಬ ಮಾಡ್ತೀನಿ ನಾನು.
ದೇವರಲ್ಲಿ ತುಂಬ ನಂಬಿಕೆ ಇದೆ ನನಗೆ. ಪ್ರತಿಯೊಂದು ಏನೇ ಒಂದು ಸಣ್ಣ ತಪ್ಪಾದ್ರೂ ಅಪ್ಪನಲ್ಲಿ ಕೇಳ್ಕೊತೀನಿ, ಒಳ್ಳೇದಾದ್ರೂ ಅಪ್ಪನ ಬೇಡ್ಕೊಳ್ತೀನಿ. ತುಂಬ ನಂಬಿಕೆ ಇದೆ ನನಗೆ ದೇವರಲ್ಲಿ. ಯಾವ ದೇವರಿಗೆ ನಡ್ಕೋತಾರೆ ಅಭಿನಯದಲ್ಲಿ? ನನ್ನ ತುಂಬ ಇಷ್ಟವಾದ ದೈವ ನಮ್ಮ ಗಣೇಶ, ಈಶ್ವರ, ಪಾರ್ವತಿ, ಸುಬ್ರಹ್ಮಣ್ಯ. ಅವ್ರ ಫ್ಯಾಮ್ಲಿನೇ ತುಂಬ ಇಷ್ಟ. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಹಿರಿಯ ನಟಿ ಅಭಿನಯ ಮೇಡಮ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.